ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಗೆ 36 ವರ್ಷ ತುಂಬಿದ ಹರ್ಷ. ನಮ್ಮ ಸಂಸ್ಥೆ ಭಾರತ ಸರ್ಕಾರದ ಅಡಿಯಲ್ಲಿ 1966ರಲ್ಲಿ 2 ಮುಖ್ಯ ಉದ್ದೇಶಗಳಿಗಾಗಿ ರೂಪುಗೊಂಡಿತು. ಒಂದನೆಯದಾಗಿ, ಮಾತು ಅಥವಾ ಕೇಳುವಿಕೆಯಲ್ಲಿ ಸಂಬಂಧಪಟ್ಟಂತೆ ತೊಂದರೆಯುಳ್ಳ ಎಲ್ಲ ವ್ಯಕ್ತಿಗಳಿಗೆ ಸಲಹೆ ಮತ್ತು ತರಬೇತಿಯನ್ನು ನೀಡುವುದು, ಮತ್ತು ಎರಡನೆಯದಾಗಿ ಈ ಕ್ಷೇತ್ರದಲ್ಲಿ ಪದವೀಧರರನ್ನು ಅಣಿಗೊಳಿಸುವುದು. ದೇಶದ ಪ್ರಪ್ರಥಮ ವಾಕ್ಶ್ರವಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ 1966ರಿಂದ ಸ್ವಾಯತ್ತ ಸಂಸ್ಥೆಯಾಗಿ ಸೇವೆಗೆ ತೊಡಗಿಕೊಂಡಿತು. ಚಿಕಿತ್ಸೆಯ ಜೊತೆಗೆ ಅಧ್ಯಯನ ಸಂಶೋಧನೆಗೆ ಮಹತ್ವ ನೀಡಿ 2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಿದ ಸಾರ್ಥಕ ಸಾಧನೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯದು. ಅಲ್ಲದೆ ಸುಮಾರು 1,000ಕ್ಕೂ ಮಿಕ್ಕಿ ಪದವೀಧರರನ್ನು ಜನತೆಯ ಸೇವೆಗಾಗಿ ಸಮರ್ಪಿಸಿದ ಕೀರ್ತಿ ರಾಷ್ಟ್ರವಿಖ್ಯಾತಿ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯದು. ಕಿವುಡು ಮೂಕತನದಿಂದ ನರಳುತ್ತಿರುವವರಿಗೆ ಸಮಾಧಾನದ ಸಿಂಚನ ಸಿಂಪಡಿಸುತ್ತಾ ಸಂಸ್ಥೆ ಬಡತನದ ಧಕ್ಕೆಯಲ್ಲಿರುವವರಿಗೆ ಅಲ್ಪ ವೆಚ್ಚದಲ್ಲಿ ಉಪಚಾರ ಅಲ್ಲದೆ ಶ್ರವಣ ಸಾಧನಗಳನ್ನು ನೀಡುತ್ತಿರುವುದು ಹೆಮ್ಮೆಯ ಅಂಶ. ಶ್ರವಣ ಸಮಸ್ಯೆ ಇರುವ ಮಕ್ಕಳ ಚಿಕಿತ್ಸೆಗೆ ವಿಶೇಷ ಆದ್ಯತೆ ನೀಡಿರುವ ಸಂಸ್ಥೆಯಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಯಿಂದ ಸಿದ್ಧಪಡಿಸಿದ ಶಸ್ತ್ರಚಿಕಿತ್ಸಾ ವಿಭಾಗ ಸದಾ ಸೇವೆಗೆ ಲಭ್ಯ. ವಿದೇಶಿ ಉಪಕರಣಗಳ ಬಳಕೆಯನ್ನು ತಗ್ಗಿಸಿ ಪರಿಣಾಮಕಾರಿಯಾಗಿ ಫಲಿತಾಂಶ ನೀಡುವ ಸ್ವಯಂ ರೂಪಿತ ಸಲಕರಣೆಗಳು ದೇಶೀಯರಿಗೆ ದಕ್ಕಬೇಕು ಎನ್ನುವ ತತ್ವಕ್ಕೆ ಸಂಸ್ಥೆ ಕಟಿಬದ್ಧವಾಗಿದೆ. ಸುಮಾರು 12,000ಕ್ಕೂ ಮಿಕ್ಕಿದ ಪುಸ್ತಕಗಳು ಗ್ರಂಥಾಲಯದಲ್ಲಿ ಕಂಡುಬರುತ್ತವೆ. ರಾಜ್ಯದ ಪ್ರಪ್ರಥಮ ಗಣಕೀಕೃತ ಗ್ರಂಥಾಲಯ ಹೊಂದಿದ ಹಿರಿಮೆ ಸಂಸ್ಥೆಯದಾಗಿದೆ. ಸುಮಾರು 180 ಜನ ಸಿಬ್ಬಂದಿಗಳು ಸಂಸ್ಥೆಗೆ ಪ್ರತಿದಿನ ಬರುವ ದೋಷಪೀಡಿತರಿಗೆ ಚಿಕಿತ್ಸೆ ನೀಡುತ್ತಾರೆ. ಚಿಕಿತ್ಸೆ ಅಧ್ಯಯನಕ್ಕೆಂದೇ ಸಂಸ್ಥೆಯಲ್ಲಿ 6 ವಿಭಾಗಗಳಿವೆ. ಶ್ರವಣ ವಿಜ್ಞಾನ ವಿಭಾಗ, ಮನೋವಿಜ್ಞಾನ ವಿಭಾಗ, ವಾರ್ಕ್ಶಾಸ್ತ್ರ ವಿಭಾಗ, ಎಲೆಕ್ಟ್ರಾನಿಕ್ಸ್, ಕಿವಿ ಮೂಗು ಗಂಟಲು ವಿಭಾಗ, ಅಲ್ಲದೆ ವಾಕ್ ವಿಜ್ಞಾನ ವಿಭಾಗಗಳನ್ನು ಹೊಂದಿದೆ. ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ದೋಷಪೂರಿತರಿಗೆ ನೀಡಿದ್ದ ಶ್ರವಣ ಸಾಧನಗಳ ರಿಪೇರಿಯನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ವಾಕ್ಶಾಸ್ತ್ರ ಹಾಗೂ ವಾರ್ಕ್ ವಿಜ್ಞಾನ ವಿಭಾಗದಲ್ಲಿ ಉಗ್ಗುವಿಕೆಯಂತಹ ತೊಂದರೆಯಿಂದ ಹಿಡಿದು ತೆರನಾದ ಧ್ವನಿ ತೊಂದರೆಗಳನ್ನು ಮತ್ತು ಭಾಷೆ ಬಳಸುವಲ್ಲಿನ ತೊಂದರೆಯಿಂದ ಬಳಲುತ್ತಿರುವವರನ್ನು ಕೂಲಂಕಷವಾಗಿ ಪರೀಕ್ಷಿಸಲಾಗುವುದು. ಸಂಶೋಧನೆಗೆ ಹೆಚ್ಚು ಒತ್ತು ನೀಡಿರುವ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ನೀಡುತ್ತದೆ. BSc ಪದವಿ ಪಡೆಯಲು ಅಭ್ಯಸಿಸುತ್ತಿರುವವರಿಗೆ 400 ರೂಪಾಯಿಗಳನ್ನು, MSc ಪದವಿಯವರಿಗೆ 650 ರೂಪಾಯಿಗಳ ಶಿಕ್ಷಣ ಭತ್ಯೆಯನ್ನು ನೀಡಲಾಗುತ್ತದೆ. ಹೆಚ್ಚಿನ ಸಂಶೋಧನೆಗೆ ಸಂಸ್ಥೆಯಲ್ಲಿ ಪೂರ್ಣ ಪ್ರೋತ್ಸಾಹ. PhD ಸಂಶೋಧಕರಿಗೆ ಮಾಸಿಕ 5,000 ರೂಪಾಯಿ ಸಂಶೋಧನಾ ಭತ್ಯೆ ನೀಡಿ ಚಿಕಿತ್ಸೆ ಸಂಶೋಧನೆ ಒಗ್ಗೂಡಿ ನಡೆಸಲು ಸಂಸ್ಥೆ ಅನುವು ಮಾಡಿದೆ. ಸಂಸ್ಥೆ ಯಶಸ್ಸಿನ ಹಂತಗಳನ್ನು ಏರುತ್ತಲೇ ಹೊಸ ಯೋಚನೆಗಳ ಭಂಡಾರವಾಗಿದೆ. ಶಿಲ್ಲಾಂಗ್, ಜಮ್ಮು, ಜೈಪುರವಲ್ಲದೆ ಕರ್ನಾಟಕದ ಹುಬ್ಬಳ್ಳಿ, ಗುಲ್ಬರ್ಗಾ ಸೇರಿದಂತೆ ಇತರೆಡೆ ಪ್ರಾದೇಶಿಕ ಕೇಂದ್ರಗಳನ್ನು ತೆರೆಯುವ ಆಲೋಚನೆ ಸಂಸ್ಥೆಯದು. ಒಂದು ಸಮೀಕ್ಷೆಯ ಆಧಾರದ ಮೇಲೆ ದೇಶದಾದ್ಯಂತ 3.24 ಮಿಲಿಯನ್ ಜನರು ಶ್ರವಣದೋಷಯುಕ್ತರು. ಮಾತು ಅಥವಾ ಕೇಳುವಿಕೆಯ ಸಂಬಂಧಪಟ್ಟ ತೊಂದರೆಗಳೆಂದರೆ ಹುಟ್ಟಿನಿಂದಲೇ ಮಾತು ಬರುವುದೇ ಇರುವುದು, ಹುಟ್ಟಿನಿಂದಲೇ ಕಿವಿ ಕೇಳದೇ ಇರುವುದು, ಅಥವಾ ಒಗ್ಗು ಇರುವುದು, ಅಥವಾ ಧ್ವನಿಯಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದು, ಅಥವಾ ತಲೆಗೆ ಏಟು ಬಿದ್ದು ಭಾಷೆಯ ತೊಂದರೆ ಉಂಟಾಗುವುದು ಇತ್ಯಾದಿ. ಇಂತಹ ತೊಂದರೆ ಇರುವ ವ್ಯಕ್ತಿಗಳು ಒಂದು ಸಮಾಜದಲ್ಲಿ ಪರಿಪೂರ್ಣರಾಗಿ ಬೆಳೆಯುವುದು ಸಾಧ್ಯವಿಲ್ಲ. ಆದುದರಿಂದ ಈ ರೀತಿಯ ತೊಂದರೆ ಇದ್ದರೆ ದಯವಿಟ್ಟು ಅದನ್ನು ಉಪೇಕ್ಷೆ ಮಾಡಬೇಡಿ. ನಮ್ಮ ಸಂಸ್ಥೆಗೆ ಬಂದು ನಮ್ಮಿಂದ ಸಿಗುವಂಥ ಸಲಹೆ ತರಬೇತಿಯನ್ನು ಪಡೆದು ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಸಹಾಯ ಮಾಡಿ.